ನಮಸ್ಕಾರ. ನಾವು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋ ಈ ಜಗತ್ತು, ಈ ಇಡೀ ಸೃಷ್ಟಿ ಪೂರ್ತಿಯಾಗಿ ಮುಗಿದಿದೆಯಾ ಅಥವಾ ಅದರ ಕೆಲ್ಸ ಇನ್ನೂ ಬಾಕಿ ಇದೆಯಾ? ಈ ವಿಶ್ಲೇಷಣೆಯಲ್ಲಿ ಸೃಷ್ಟಿ ತನ್ನ ಪರಿಪೂರ್ಣ ಸ್ಥಿತಿಯನ್ನ ಹೇಗೆ ತಲುಪುತ್ತೆ ಮತ್ತೆ ಅದರಲ್ಲಿ ವಾಕ್ಯ ಅನ್ನೋದರ ಪಾತ್ರವಾದ್ರೂ ಏನು ಅಂತ ಮೂಲಗ್ರಂಥಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ಬನ್ನಿ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ಸುತ್ತಮುತ್ತ ನೋವಿದೆ, ಪಾಪ ಇದೆ, ಕೊನೆಗೆ ಮರಣ ಕೂಡ ಇದೆ. ಹೀಗಿರುವಾಗ ಸೃಷ್ಟಿಯ ಕೆಲ್ಸ ನಿಜವಾಗ್ಲೂ ಮುಗಿದಿದೆ ಅಂತ ಹೇಳಕ್ಕಾಗುತ್ತಾ? ಬಹುಶಃ ನಾವು ಒಂದು ಅಪೂರ್ಣ ಸೃಷ್ಟಿಯಲ್ಲೇ ಬದುಕ್ತಿದ್ದೇವೇನೋ ಅಲ್ವಾ? ಈ ಪ್ರಶ್ನೆ ನಮ್ಮ ಇಂದಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಹಾಗಾದ್ರೆ ಸೃಷ್ಟಿ ಸಂಪೂರ್ಣ ಆಗ್ಬೇಕು ಅಂದ್ರೆ ನಿಜವಾಗಿ ಏನಾಗ್ಬೇಕು? ಅದನ್ನೇ ಈಗ ನೋಡೋಣ. ಹಾಗಾದ್ರೆ ಈ ಅಪೂರ್ಣ ಸೃಷ್ಟಿಯನ್ನ ಪೂರ್ಣಗೊಳಿಸೋ ಜವಾಬ್ದಾರಿ ಯಾರ್ದು? ಮೂಲಗ್ರಂಥಗಳು ಒಬ್ಬನೇ ಒಬ್ಬ ವ್ಯಕ್ತಿಯ ಕಡೆಗೆ ಕೈ ತೋರಿಸ್ತವೆ. ಆತನೇ ದೇವರ ಕುಮಾರ. ಈ ಮಹಾಕಾರ್ಯವನ್ನ ಪೂರ್ಣಗೊಳಿಸ್ಲಿಕ್ಕಾಗಿಯೇ ಆತ ಒಬ್ಬ ರಾಜನಾಗಿ ಬರ್ತಾನೆ. ಎಲ್ಲದರ ಶುರುವಾತು ಇಲ್ಲೇ ಇದೆ. ಇಲ್ಲಿ ಗಮನಿಸಿ, ವಾಕ್ಯ ಅಂದ್ರೆ ಸುಮ್ನೆ ಒಂದು ಶಬ್ದ ಅಲ್ಲ. ಗ್ರಂಥದ ಪ್ರಕಾರ ಆ ವಾಕ್ಯವೇ ದೇವರು. ಅದೇ ಸೃಷ್ಟಿಯ ಮೂಲಶಕ್ತಿ. ಅಂದ್ರೆ ನಾವು ನೋಡೋ ಪ್ರತಿಯೊಂದು ವಸ್ತು ಕೂಡ ಆತನ ಮೂಲಕವೇ ಅಸ್ತಿತ್ವಕ್ಕೆ ಬಂದಿರೋದು. ಹಾಗಾದ್ರೆ ಹಿಂದಿನ ವಚನದಿಂದ ನಾವು ಯಾವ ತೀರ್ಮಾನಕ್ಕೆ ಬರೋಕೆ ಸಾಧ್ಯ? ಗ್ರಂಥ ಇಲ್ಲಿ ತುಂಬಾನೇ ಸ್ಪಷ್ಟವಾಗಿದೆ. ಕರ್ತನಾದ ಯೇಸುವೇ ದೇವರು. ಇದು ಕೇವಲ ಒಂದು ಅಭಿಪ್ರಾಯ ಅಲ್ಲ, ಬದಲಿಗೆ ಈ ಸಂಪೂರ್ಣ ದೇವತಾಶಾಸ್ತ್ರದ ಅಡಿಪಾಯವೇ ಇದು. ಈ ಕಲ್ಪನೆ ಇನ್ನೂ ಆಳವಾಗುತ್ತೆ ನೋಡಿ. ಕುಮಾರ ಕೇವಲ ಸೃಷ್ಟಿಕರ್ತ ಮಾತ್ರ ಅಲ್ಲ, ಆತ ಅದೃಶ್ಯ ದೇವರ ಪ್ರತಿರೂಪ. ಅಂದ್ರೆ ದೇವರನ್ನ ಅರ್ಥ ಮಾಡ್ಕೊಳ್ಳೋಕೆ ಇರೋ ದಾರಿನೇ ಆತ. ಮತ್ತು ಇಲ್ಲೊಂದು ಮುಖ್ಯವಾದ ಅಂಶ ಇದೆ, ಗಮನಿಸಿ. ಎಲ್ಲವೂ ಆತನ ಮೂಲಕ ಮಾತ್ರ ಅಲ್ಲ, ಆತನಿಗೋಸ್ಕರ ಸೃಷ್ಟಿಯಾಯಿತು ಅಂತ ಹೇಳಲಾಗಿದೆ. ಇದು ಸೃಷ್ಟಿಯ ಅಂತಿಮ ಗುರಿಯ ಬಗ್ಗೆ ಒಂದು ದೊಡ್ಡ ಸುಳಿವು ಕೊಡುತ್ತೆ. ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯ ಇದೆ. ಸೃಷ್ಟಿಯನ್ನ ಸರಿಪಡಿಸಲಿಕ್ಕಾಗಿ ದೇವರು ತಾನೇ ಆ ಸೃಷ್ಟಿಯ ಒಂದು ಭಾಗವಾಗಬೇಕಾಯ್ತು. ಅಂದ್ರೆ ಮನುಷ್ಯನಾಗ್ಬೇಕಾಯ್ತು. ಯಾಕೆ ಗೊತ್ತಾ? ಯಾಕಂದ್ರೆ ಸೃಷ್ಟಿಯ ಒಳಗಿರುವ ಪಾಪ ಮತ್ತು ಮರಣವನ್ನ ನಾಶ ಮಾಡಕ್ಕೆ ಆತ ಸೃಷ್ಟಿಯ ಒಳಗಿಂದಲೇ ಆಳ್ವಿಕೆ ಮಾಡಬೇಕಿತ್ತು. ಸರಿ, ಈಗ ನಾವು ಈ ಪ್ರಕ್ರಿಯೆಯ ಮುಂದಿನ ಹಂತಕ್ಕೆ ಹೋಗೋಣ. ಸೃಷ್ಟಿ ಪರಿಪೂರ್ಣ ಆಗ್ಬೇಕು ಅಂದ್ರೆ ಮೊದಲು ಅದರ ಸಮಸ್ಯೆಯನ್ನ ಬಗೆಹರಿಸಬೇಕು. ಆ ದೊಡ್ಡ ಸಮಸ್ಯೆನೇ ಪಾಪ ಮತ್ತು ಮರಣ. ಹಾಗಾದ್ರೆ ಈ ಪಾಪ ಅಂದ್ರೆ ಏನು? ಗ್ರಂಥ ಇದನ್ನು ತುಂಬಾನೇ ಸರಳವಾಗಿ ಹೇಳುತ್ತೆ. ದೇವರ ಆಜ್ಞೆಗಳನ್ನ ಮುರಿಯೋದೇ ಪಾಪ. ಇದು ಸುಮ್ನೆ ಒಂದು ಕೆಟ್ಟ ಅಭ್ಯಾಸ ಅಲ್ಲ, ಬದಲಿಗೆ ದೈವಿಕ ಕಾನೂನಿನ ನೇರ ಉಲ್ಲಂಘನೆ. ಇಲ್ಲಿ ಕಾರಣ ಮತ್ತು ಪರಿಣಾಮ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಪಾಪದ ನೇರ ಫಲಿತಾಂಶ, ಅದರ ಸಂಬಳನೇ ಮರಣ. ಇದು ಕೇವಲ ಶಾರೀರಿಕ ಸಾವು ಅಷ್ಟೇ ಅಲ್ಲ, ದೇವರಿಂದ ಶಾಶ್ವತವಾಗಿ ದೂರವಾಗೋ ಸ್ಥಿತಿ. ಆದ್ರೆ ಈ ಕರಾಳ ಮಾತಿನಲ್ಲೇ ಒಂದು ಭರವಸೆಯ ಕಿಡಿ ಕೂಡ ಇದೆ. ಅದೇ ನಿತ್ಯಜೀವ. ಹಾಗಾದ್ರೆ ಈ ಗೆಲುವಿನ ದಾರಿ ಯಾವುದು? ಅದರ ಸ್ಟೆಪ್ಸ್ ಏನು? ಯೋಚನೆ ಮಾಡಿ. ಸಿಂಪಲ್ ಲಾಜಿಕ್ ಇದು. ಪಾಪದಿಂದ ಮರಣ ಬಂತು ಅಲ್ವಾ? ಹಾಗಾದ್ರೆ ಮರಣವನ್ನ ಸೋಲಿಸ್ಬೇಕಂದ್ರೆ ಮೊದಲು ಅದರ ಮೂಲ ಕಾರಣ ಅಂದ್ರೆ ಪಾಪವನ್ನೇ ಸೋಲಿಸ್ಬೇಕು. ಪಾಪವನ್ನ ಸೋಲಿಸೋದು ಹೇಗೆ? ಅದಕ್ಕಿರೋ ಒಂದೇ ಒಂದು ದಾರಿ ಅಂದ್ರೆ ದೇವರ ಆಜ್ಞೆಗಳನ್ನ ಪಾಲಿಸೋದು. ನೋಡಿ, ಇದೇ ಆ ವಿಜಯದ ಹಾದಿ. ಕುಮಾರನ ಆಳ್ವಿಕೆಗೆ ಒಂದು ಸ್ಪಷ್ಟವಾದ ಗುರಿ ಇದೆ. ಎಲ್ಲ ಶತ್ರುಗಳನ್ನ ಕಾಲ ಕೆಳಗೆ ಹಾಕೋದು. ಆ ಶತ್ರುಗಳ ಲಿಸ್ಟಲ್ಲಿ ಕೊನೆಯಲ್ಲಿರೋದು ಮತ್ಯಾರೂ ಅಲ್ಲ, ಸಾಕ್ಷಾತ್ ಮರಣ. ಮರಣ ಅನ್ನೋದು ಸಂಪೂರ್ಣವಾಗಿ ನಾಶ ಆಗೋವರೆಗೂ ಆತನ ಆಳ್ವಿಕೆ ನಿಲ್ಲಲ್ಲ. ಹಾಗಾದ್ರೆ ಯಾರೋ ನಿತ್ಯಜೀವವನ್ನ ಪಡೀತಾರೆ ಅಂತ ಹೇಗೆ ನಿರ್ಧಾರ ಆಗುತ್ತೆ? ಇಲ್ಲಿ ಕುಮಾರನೇ ಅಂತಿಮ ಅಳತೆಗೋಲಾಗ್ತಾನೆ. ಈ ಮಾತು ತುಂಬಾನೇ ಮುಖ್ಯ. ನಿತ್ಯ ಜೀವ ಅನ್ನೋದು ನಾವು ಸಂಪಾದನೆ ಮಾಡೋ ಬಹುಮಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯಲ್ಲೇ ಇದೆ. ಅಂದ್ರೆ ಜೀವದ ಮೂಲವೇ ಕುಮಾರ. ಆತನನ್ನು ಹೊಂದಿದ್ರೆ ಜೀವ ಇದೆ, ಇಲ್ಲ ಅಂದ್ರೆ ಇಲ್ಲ. ಅಷ್ಟೇ ಸಿಂಪಲ್. ಇಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಯಾವುದೇ ಮಧ್ಯಮ ಮಾರ್ಗ ಇಲ್ಲ. ಗ್ರಂಥದ ಪ್ರಕಾರ ಇರೋದು ಎರಡೇ ಆಯ್ಕೆಗಳು. ಒಂದು ಕಡೆ ಕುಮಾರನ ಜೊತೆ ಇರೋವರಿಗೆ ಸಿಗೋ ಜೀವ, ಇನ್ನೊಂದು ಕಡೆ ಆತನಿಲ್ಲದವರಿಗೆ ಕಾದಿರೋ ಶೂನ್ಯ. ಇವೆರಡರ ಮಧ್ಯೆ ಬೇರೇನೂ ಇಲ್ಲ. ಇದು ಒಂದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ. ಕುಮಾರನಿಗೆ ವಿಧೇಯರಾಗೋದ್ರಿಂದ ತೀರ್ಪಿನಿಂದ ಪಾರಾಗೋದು ಮಾತ್ರವಲ್ಲ, ಅದು ವ್ಯಕ್ತಿಯ ಸ್ವತಂತ್ರ ಇಚ್ಛೆಯನ್ನೇ ಪರಿಪೂರ್ಣಗೊಳಿಸುತ್ತೆ. ಒಮ್ಮೆ ಇಚ್ಛೆ ಪರಿಪೂರ್ಣ ಆದ್ಮೇಲೆ ಆ ಜೀವಿ ಮತ್ತೆ ಪಾಪದ ಕಡೆಗೆ ನೋಡೋದೇ ಇಲ್ಲ. ಪಾಪನೇ ಇಲ್ಲ ಅಂದಮೇಲೆ ಅದರ ಸಂಬಳವಾದ ಮರಣ ಕೂಡ ಇರೋದಿಲ್ಲ. ಈಗ ನಾವು ಈ ಇಡೀ ಪ್ರಕ್ರಿಯೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಪರಿಪೂರ್ಣಗೊಂಡ ಸೃಷ್ಟಿಯ ಅಂತಿಮ ಸ್ಥಿತಿ ಹೇಗಿರುತ್ತೆ? ಅಂತಿಮ ತೀರ್ಪಿಗೆ ಒಂದು ವಿಚಿತ್ರವಾದ ಹೆಸರಿದೆ.
ಎರಡನೆಯ ಮರಣ. ಇದರ ವಿಶೇಷತೆ ಏನ್ ಗೊತ್ತಾ? ಇದು ಕೇವಲ ಪಾಪಿಗಳು ಸಾಯೋದಲ್ಲ, ಬದಲಿಗೆ ಮರಣ ಅನ್ನೋ ಕಾನ್ಸೆಪ್ಟೇ ಇಲ್ಲಿ ಶಾಶ್ವತವಾಗಿ ನಾಶವಾಗುತ್ತೆ. ಇಲ್ಲಿ ಮರಣದ ಅಂತ್ಯ ಹೇಗಿದೆ ಅಂತ ನೋಡಿ. ಮರಣ ಮತ್ತು ಪಾತಾಳವನ್ನೇ ಅಂದ್ರೆ ಸಾವಿನ ಅಧಿಕಾರವನ್ನೇ ಬೆಂಕಿಯ ಕೆರೆಗೆ ಎಸೆಯಲಾಗುತ್ತೆ. ಇದರರ್ಥ ಮರಣ ಅನ್ನೋದು ಇನ್ನು ಮುಂದೆ ಅಸ್ತಿತ್ವದಲ್ಲೇ ಇರೋದಿಲ್ಲ, ಅದರ ಸಂಪೂರ್ಣ ಮತ್ತು ಶಾಶ್ವತ ನಾಶ. ಹಾಗಾಗಿ ಸೃಷ್ಟಿಯ ಪರಿಪೂರ್ಣತೆ ಅಂದ್ರೆ ಇದೆ, ಕೇವಲ ಪಾಪವನ್ನ ನಿಲ್ಲಿಸೋದಷ್ಟೇ ಅಲ್ಲ, ಬದಲಿಗೆ ಭವಿಷ್ಯದಲ್ಲಿ ಪಾಪ ಮಾಡೋ ಸಾಧ್ಯತೆಯನ್ನೇ ಸಂಪೂರ್ಣವಾಗಿ ತೆಗೆದುಹಾಕೋದು. ಆಗ ಮಾತ್ರ ಸೃಷ್ಟಿ ತನ್ನ ನಿಜವಾದ ಮತ್ತು ಅಂತಿಮ ಸ್ಥಿತಿಯನ್ನ ತಲುಪುತ್ತೆ. ಎಲ್ಲವೂ ಮುಗಿದ ಮೇಲೆ ಕೊನೆಯದಾಗಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಮರಣವನ್ನ ಜಯಿಸಿ ಸೃಷ್ಟಿಯನ್ನ ಪರಿಪೂರ್ಣಗೊಳಿಸಿದ ಮೇಲೆ ಕುಮಾರನು ತಾನೇ ಮುಂದೆ ಬಂದು ತಂದೆಗೆ ಅಧೀನನಾಗುತ್ತಾನೆ. ಇದು ಎಲ್ಲಾ ಅಧಿಕಾರವನ್ನ ಮತ್ತೆ ಮೂಲಕ್ಕೆ ಹಿಂತಿರುಗಿಸಿ ಎಲ್ಲವನ್ನೂ ದೇವರಲ್ಲಿ ಒಂದು ಮಾಡೋ ಕ್ರಿಯೆ. ಮತ್ತು ಇದೇ ಅಂತಿಮ ಗುರಿ. ಯಾವುದೇ ಭೇದ, ಪಾಪ ಅಥವಾ ಮರಣ ಇಲ್ಲದ ಒಂದು ಸ್ಥಿತಿ, ಅಲ್ಲಿ ದೇವ್ರು ಮಾತ್ರವೇ ಎಲ್ಲದರಲ್ಲೂ ಮತ್ತು ಎಲ್ಲರಲ್ಲೂ ಇರ್ತಾನೆ. ಗ್ರಂಥಗಳ ಪ್ರಕಾರ ಸೃಷ್ಟಿಯ ಈ ಇಡೀ ಪ್ರಯಾಣದ ಉದ್ದೇಶವೇ ಇದು. ಹಾಗಾದ್ರೆ ಈ ಅಂತಿಮ ಪರಿಪೂರ್ಣತೆ ನಮ್ಮ ಇವತ್ತಿನ ಬದುಕಿಗೆ ಯಾವ ಅರ್ಥವನ್ನ ಕೊಡಬಹುದು? ಇದು ನಾವ್ ಯೋಚಿಸಬೇಕಾದ ವಿಷಯ.